ದಾವಣಗೆರೆ ಜಿಲ್ಲೆಯಲ್ಲಿ ರೈತರ ಪರಿಸ್ಥಿತಿ ಹೇಳ್ತಿರದ್ದು. ಕಾರಣ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ. ಟೊಮ್ಯಾಟೊ ಬೆಳೆದಿರುವಂತಹ ರೈತರು ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರಮುಖವಾಗಿ ನೇರ್ಲಿಗೆ ಗ್ರಾಮದ ರೈತರಿಗೆ ಟೊಮ್ಯಾಟೊ ಸಸಿ ಕೊಡುವುದರ ಬದಲು ಆದಿರಾಜ್ ಎಂಬ ಹೆಸರಿನ ಟೊಮ್ಯಾಟೊ ಸಸಿಯನ್ನು ಕೊಟ್ಟುಬಿಟ್ಟಿದ್ರಂತೆ. ಹೀಗಾಗಿ ಇದರಿಂದ ಟೊಮ್ಯಾಟೊ ಫಲಕ್ಕೆ ಬಂದರೂ ಕೂಡ ನಾನಾ ರೋಗ ಅಂಟಿಕೊಳ್ತಾ ಇದೆ. ಇದರಿಂದ ಕೇವಲ 2 ಬಾರಿ ಟೊಮ್ಯಾಟೊ ಬೆಳೆ ಕೀಳೋದಕ್ಕೆ ಮಾತ್ರ ಸಾಧ್ಯ ಅಂತ ರೈತರು ಅಳಲು ತೋಡ್ಕೊಳ್ತಿದ್ದಾರೆ. ಅಲ್ಲದೆ ಬೆಳೆ ಕೆಟ್ಟು ಹೋಗ್ತಾ ಇದ್ದು ಮಾರ್ಕೆಟ್ನಲ್ಲಿ ಅತಿ ಕಡಿಮೆ ದರಕ್ಕೆ ಮಾರಾಟವಾಗ್ತಾ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಕಂಪ್ನಿ ಇದ್ದಲ್ಲ ಸರ್ ಸಮಸ್ಯೆ ಆಗ್ತಿರೋದು ನಮಗೆ. ಈಗ ಪಕ್ಕದಲ್ಲಿ ಇನ್ನೂ ಒಂದು 6 ಸಾಲ ಹಚ್ಚಿದ್ದೀವಿ ಸರ್. ಅದು ಈ ಒಂದು ಕಾಯಿ ಉದುರ್ತಲ್ಲ, ಬಳ್ಳಿಗೆ ರೋಗನಿಲ್ಲ ಅದಕ್ಕೆ, ಗಿಡಕ್ಕೆ. ಇದಕ್ಕೆ ಯಾಕೆ ರೋಗ ಬರ್ತೈತಿ? ಇದಕ್ಕೂ ಅದೇ ಗೊಬ್ಬರನ ಹಾಕಿರೋದು, ಅದಕ್ಕೂ ಅದೇ ಗೊಬ್ಬರನ ಔಷಧಿನ ಹಾಕಿರೋದು, ಅದೇನಾಗಿಲ್ಲ. ಈ ವೆರೈಟಿ ನಾನು ಅರ್ಧ ಎಕರೆ ಹಾಕಿದ್ದೀನಿ. ನಂದು ಕೂಡ ಇದೇ ಫಾಲ್ಟ್ ಆಯಿತು. ಈ ಆದಿರಾಜ್ ಸಿಮೆನ್ಸ್ ಕಂಪ್ನಿದ್ದ ಬೇರೆದು ಹಾಕಿರೋದು ಯಾವುದು ಏನಾಗಿಲ್ಲ, ಚೆನ್ನಾಗಿ ಬಂದೈತೆ. ಈ ಆದಿರಾಜ್ ಮಾತ್ರ ಈ ಥರ ಆಗ್ತೈತೆ ಸರ್. 2 ಸಲ ಮಾತ್ರ ಹರಿಬೋದು, 3ನೇ ಸಲ ಹರಿದ್ರೆ ಮಾರ್ಕೆಟ್ನಲ್ಲಿ ಯಾರು ತಗೋನಾರಿಲ್ಲ ಇದನ್ನ. ಅಂದರೆ ಒಂದು ಟೈಮ್ ಬೆಳೆಗೆ ಎಷ್ಟು ಟೈಮ್ ಹರಿಬೇಕು ನಾವು? ಒಂದು 7